ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ್ಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ದಿನ ಭವಿಷ್ಯವನ್ನು ನೋಡೋದಾದರೆ 14/6/2026 ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಹಾಗೂ ಶೂಲ ಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಚತುರ್ದಶಿ ತಿಥಿ ಅಮಾವಾಸ್ಯ ತಿಥಿಯ ಗಂಭೀರ ಪ್ರಭಾವ, ರೋಹಿಣಿ ನಕ್ಷತ್ರದ ಸ್ಥಿರ ಮತ್ತು ಆಕರ್ಷಕ ಶಕ್ತಿ ಜೊತೆಗೆ ಧೃತಿಯೋಗದ ಸ್ಥಿರತೆ ಹಾಗೂ ಶೂಲ ಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು, ಸಂವಹನ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿಯಾದಂಥ ಬುಧ ಈಗಿನ ವರಾಧಿಪತಿಯಾದಂಥ ರವಿ ಸಂಯೋಜನೆಗೊಂಡಿರೋದ್ರಿಂದ ನಿಮ್ಮ ಮಾತು, ಯೋಚನೆ ಮತ್ತು ನಿರ್ಧಾರದ ಶಕ್ತಿಯನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಆದ್ದರಿಂದ ನೀವು ಕಮ್ಯುನಿಕೇಷನ್ ಮೂಲಕ ಲಾಭವನ್ನು ಪಡೆದುಕೊಳ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು. ಜನ ಸಮುದಾಯದ ಮುಂದೆ ನೀವು ಅಥವಾ ಜನಗಳ ಮುಂದೆ ನೀವು ಮಾತನಾಡುವ ಮೂಲಕ, ಮಾತಿನ ಮೂಲಕ ಮಾಡುವಂಥ ಯಾವುದೇ ಕಾರ್ಯಗಳಲ್ಲಿ ಉತ್ತಮ ಫಲವನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ ಅನ್ನುವಂಥದ್ದು ತಿಳ್ಕೊಂಡ್ರಿ. ಆದರೆ ಅಮಾವಾಸ್ಯೆ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲ ಉಂಟಾಗ್ತದೆ. ಶೂಲ ಯೋಗದ ಪ್ರಭಾವದಿಂದ ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳಿರ್ತದೆ. ನೋಡಿ, ನೀವೇನೋ ಕರೆಕ್ಟಾಗಿರ್ತೀರ್ರಿ, ಶೂಲ ಯೋಗ ಇರೋದ್ರಿಂದ ನೀವೇನೋ ಹೇಳ್ತೀರ, ಅವರೇನೋ ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೇನು? ತಪ್ಪು ಕಲ್ಪನೆ ಬರುವಂಥದ್ದು. ನೀವು ಹೇಳಿರ್ತೀರ, ಹೇಳಿರೋದು ಕರೆಕ್ಟಾಗಿರ್ತಾರೆ, ನೀವು ಹೇಳಿರೋದು ಅರ್ಥ ಒಂದು, ಅವರು ಅರ್ಥ ಮಾಡ್ಕೊಳೋದೇ ಒಂದು. ಕಾರಣ ಅಮಾವಾಸ್ಯೆ ಜೊತೆ ಶೂಲ ಯೋಗ ಉಂಟಾಗಿರೋದ್ರಿಂದ. ಇಲ್ಲಿ ಮುಖ್ಯವಾದಂಥ ಸೂಚನೆ, ಮಾತಿನಲ್ಲಿ ತಾಳ್ಮೆ ಅತಿ ಮುಖ್ಯ. ಇನ್ನೂ ಒಂದು ಹೆಚ್ಚು ಮುಂದಕ್ಕೆ ಹೋಗ್ಬಿಟ್ರೆ ನೀವು ಆದಷ್ಟು 90% ಮಾತಾಡ್ದಲೇ ಇರುವಂಥದ್ದೇ ಒಳ್ಳೆಯದು. ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ಫಲ. ಹಳೆಯ ನಕಾರಾತ್ಮಕ ಭಾವನೆಗಳು ಕಡಿಮೆಯಾಗ್ಬೋದು, ಸಮಸ್ಯೆಗಳು ಕಡಿಮೆ ಆಗ್ಬೋದು, ಮನಸ್ಸಿನ ಶುದ್ಧೀಕರಣ ಉಂಟಾಗ್ತದೆ, ಹಳೆಯ ಗೊಂದಲಕ್ಕೆ ಪರಿಹಾರ ಸಿಗ್ತದೆ, ಅಪೂರ್ಣ ಕೆಲಸಗಳು ಪೂರ್ಣ ಆಗುವ ಸಾಧ್ಯತೆ ಇದೆ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತದೆ. ವಿಶೇಷವಾದಂಥ ಸೂಚನೆ, ದೊಡ್ಡ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಭಾವನಾತ್ಮಕ ಮಾತುಗಳನ್ನು ಬಿಟ್ಬಿಡಿ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಆಕರ್ಷಣೆ, ಜನಬೆಂಬಲ ಮತ್ತು ಸೃಜನಶೀಲತೆ ಎನ್ನುವಂಥದ್ದು ಉಂಟಾಗ್ತದೆ. ಹೊಸದಾಗಿ ಕ್ರಿಯೇಟಿವ್ ಐಡಿಯಾಗಳು ನಿಮಗೆ ಬರಬಹುದು. ನೀವು ಹೊಸ ಯೋಜನೆಯನ್ನು ಮಾಡಿಕೊಂಡು, ಪ್ಲ್ಯಾನಿಂಗನ್ನು ಮಾಡಿಕೊಂಡು ಮಾಡುವಂಥ ಕಾರ್ಯಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಈ ದಿನದ ಮಟ್ಟಿಗೆ ಅನ್ನೆಸೆಸರಿ ವೆಚ್ಚಗಳನ್ನು ಜಾಸ್ತಿ ಆಗಬಹುದು. ಅದನ್ನು ಕಂಟ್ರೋಲ್ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅನ್ನೆಸೆಸರಿ ಖರ್ಚುಗಳು ಏನಿದ್ದಾವೆ ಅಂತ ನೋಡಿಕೊಂಡು, ಯಾವುದನ್ನ ಖರ್ಚುಗಳು ಬಂದಾಗ ಇದು ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಖರ್ಚು ಮಾಡಬೇಕು. ಇಲ್ಲ ಅಂತಂದರೆ ಅದು ಹೆಂಗಂದ್ರಂಗೆ ಹೊರಟೋಗ್ಬಿಡ್ತದೆ. ಧೃತಿಯೋಗದ ಪ್ರಭಾವ ಇರೋದ್ರಿಂದ ಮನಸ್ಸಿಗೆ ಸ್ಥಿರತೆ ಬರ್ತದೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ, ಕೆಲಸದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಫ್ಯಾಮಿಲಿ ಸಪೋರ್ಟ್ ಅಂತೂ ನಿಮ್ಗೆ ಇದ್ದೇ ಇರುತ್ತೆ. ಇವತ್ತು ಸೀನಿಯರ್ಗಳ ಸಹಕಾರ ಲಭ್ಯವಾಗ್ತದೆ. ಆದರೆ ಶೂಲ ಯೋಗದ ಪ್ರಭಾವ ಇರೋದ್ರಿಂದ ಮಾತಿನ ಬದಲಿ ತಕರಾರುಗಳು ಉಂಟಾಗ್ಬೋದು. ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಆವಾಗಲೇ ಹೇಳ್ದಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಸಾಧ್ಯತೆ ಇದ್ದೇ ಇರ್ತದೆ. ಇವತ್ತು ವಿಶೇಷವಾದಂಥ ಎಚ್ಚರಿಕೆ ಅಂತಂದರೆ, ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಬೇಕು. ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಸಿಗ್ನೇಚರನ್ನು ಮಾಡೋಂಗಿದ್ರೆ ಡಾಕ್ಯುಮೆಂಟ್ಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಇದು ಮಿಶ್ರ ಫಲ ಇದೆ. ಆದ್ರೂ ಜಾಗ್ರತೆಯಿಂದ ಇದ್ದರೆ ಪ್ರಗತಿ ತರುವಂಥ ದಿನವಾಗಿ ಕನ್ವರ್ಷನನ್ನು ಮಾಡ್ಕೊಬೋದು. ಪೆಂಡಿಂಗ್ ಕಾರ್ಯಗಳು ಮುಕ್ತಾಯವಾಗ್ತದೆ. ಕಮ್ಯುನಿಕೇಷನ್ ಸ್ಕಿಲ್ಗಳ ಮೂಲಕ ನೀವು ಮೆಚ್ಚುಗೆಯನ್ನು ಪಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಹೆಚ್ಚು ಮಾತಿನಿಂದ ಸಮಸ್ಯೆ ತಂದುಕೊಳ್ಳಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಆಫೀಸ್ನಲ್ಲಿ ಮಾತಾಡಿ ಕೆಟ್ಟವರಾಗಬೇಡಿ, ಸೈಲೆಂಟಾಗಿದ್ದು ಒಳ್ಳೆಯವರಾಗಿ.
ಇದು ಭಾನುವಾರ ನಾವೇನು ಹೋಗ್ತೀವಿ, ರಜೆ ಇರ್ತದಲ್ಲ ಅಂತೀರ. ಫೋನ್ ಮಾಡ್ತಾರೆ ಯಾರಾದರೂ ಅಲ್ವೇ, ಯಾರೋ ಸಿಗ್ತಾರೆ, ಏನೋ ಆಗ್ತದೆ. ಆದ್ದರಿಂದ ಮಾತು ಮೇಲೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ, ಶಿಕ್ಷಕರು, ಜ್ಯೋತಿಷಿಗಳು, ಸ್ಪೀಕರ್ಗಳು ಅವ್ರಿಗೆಲ್ಲ ಅತ್ಯುತ್ತಮವಾಗಿರ್ತದೆ. ಮೀಡಿಯಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ನೆಟ್ವರ್ಕಿಂಗ್ ಕಾರಣದಿಂದ ಅವರಿಗೆ ಬೆನಿಫಿಟ್ಗಳಾಗ್ತದೆ. ಇಂದು ವ್ಯವಹಾರಗಳಲ್ಲಿ ಸಂಪರ್ಕ ಮತ್ತು ಸಮೂಹದಿಂದ ಲಾಭ ಉಂಟಾಗ್ತದೆ. ಲಾಭದಾಯಕ ಕ್ಷೇತ್ರಗಳು ಅಂತಂದರೆ ಕಮ್ಯುನಿಕೇಷನ್ ವರ್ಕ್ ಇರ್ಬೋದು, ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಪೇಪರ್ ಇರ್ಬೋದು, ರೈಟಿಂಗ್ ವರ್ಕ್ ಇರ್ಬೋದು, ಸಿಗ್ನೇಚರ್ ಮಾಡೋದ್ರಿಂದ ಇರ್ಬೋದು, ಕೋಚಿಂಗ್ ಕ್ಲಾಸಸ್ ಮಾಡೋದ್ರಿಂದ, ಕನ್ಸಲ್ಟೇಷನ್ ಮಾಡೋದ್ರಿಂದ. ಆದರೆ ಬರೀ ಮಾತಿನಿಂದಲೇ ದುಡ್ಡು ಸಂಪಾದನೆ ಮಾಡ್ಬೋದು. ಕೆಲವೊಂದು ಅವಕಾಶಗಳು, ಸಣ್ಣ ಪುಟ್ಟ ಅವಕಾಶಗಳ ಥರ ಬರ್ತದೆ. ಸುಲಭವಾಗಿ ದುಡ್ಡು ಸಂಪಾದನೆ ಮಾಡೋ ದಾರಿ ಸಿಗ್ತದೆ ಇವತ್ತು. ಹಣಕಾಸಿನಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಆದರೆ ದುಡ್ಡು ಖರ್ಚು ಮಾಡಬೇಕಾದ್ರೆ ಜಾಗ್ರತೆ ಇರಲಿ. ಸ್ನೇಹಿತರ ಬೆಂಬಲ ದೊರೀತದೆ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಲ್ಲಿ ಈಗೋ ಬರದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಮನೆಯಲ್ಲೂ ಅಷ್ಟೇ ಸೈಲೆಂಟಾಗಿರಿ. ಮಾತಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳಿರ್ತದೆ ಅಲ್ವೇ. ಪಾತ್ರಗಳು ಮಾತನಾಡಬಾರ್ದಲ್ವ. ಗಮನಿಸಬೇಕಾಗಿರುವಂಥದ್ದು, ನರಗಳಲ್ಲಿ ದಣಿವು, ನಿದ್ರೆಯಲ್ಲಿ ವ್ಯತ್ಯಾಸ, ತಲೆನೋವು ಬರೋ ಸಾಧ್ಯತೆ ಇರ್ತದೆ. ವಿಶ್ರಾಂತಿ, ಪ್ರಾಣಾಯಾಮಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಕೊನೆಗೊಂದು ಕಿವಿ ಮಾತು, ಅದಕ್ಕಿಂತ ಮುಂಚೆ ಪರಿಹಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಪಠನ ಮಾಡಿ. ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಅಮಾವಾಸ್ಯೆ ಇರೋದ್ರಿಂದ ಧ್ಯಾನಕ್ಕೆ, ಮಂತ್ರ ಪಠನೆಗೆ ಪ್ರಾಧಾನ್ಯತೆಯನ್ನು ನೀಡಿ. ಕಿವಿ ಮಾತನ್ನು ಹೇಳೋದಾದರೆ ತಾಳ್ಮೆ, ಯೋಚಿಸಿ ಮಾತನಾಡುವಂಥದ್ದು ಮತ್ತು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಶಸ್ಸು ಮತ್ತು ಲಾಭವನ್ನು ತಂದುಕೊಡುವಂಥ ದಿನವನ್ನು ಸೂಚಿಸ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಇಷ್ಟು ತಾಳ್ಮೆಯಿಂದ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ದಿನಭವಿಷ್ಯವನ್ನು ಕೇಳಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿನಭವಿಷ್ಯ ನನಗೆ ಮತ್ತೆ ಭೇಟಿಯಾಗೋಣ.